ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ. ಟೈಮ 8 ಗಂಟೆಗೆ ರೀ. ಈ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಓ ನಿನಗೆ ಕಾಣಲ್ಲ? ಈ ಕಡೆ ಬಾ, ಕಾಣ್ತವ. ಈಗ ಚಾ ಮಾಡಿಡ್ರವ. ಚಾ ಕುಡ್ದೇವೆ ಎಲ್ಲರೂ. ಯಜಮಾನ್ರು ಭೀ ಚಾ ಕುಡ್ದು ಹೋಗ್ಯಾರ್ರಿ ಅವ್ರನ್ನ. ಈಗ ಇವತ್ತ ಸಾಲಿ ಸುಟ್ಟಿರಿ ನಮ್ಮ ತಮ್ಮ ಮನ್ಯಾಗನ. ನಿನಗೆ ಕಾಣಲ್ಲ? ಬರ್ರಿಲ್ಲ, ಈ ಕಡೆ ಕಾಣ್ತದೆ, ತಳ್ಕೊಂಡ್ರು. ಈಗ ಚಾ ಕುಡ್ದೇವ್ರಿ ಎಲ್ಲರೂ. ಚಾ ಕುಡಿದಂತೂ ಆಗ್ಯದ. ಈಗ ನಮ್ಮ ಸಮೃದ್ಧಿ ಚಾ ಆಯ್ತು ನೋಡು. ಬಾಯಿ ಚಾ ಈಗ ಒಂದಿಟ್ಟ ಚಪಾತಿ ಹಿಟ್ಟು ನಾದ್ತೀನಿ ರೀ. ಚಪಾತಿ ಮಾಡ್ತೀನಿ. ಜೋಳ ಹಿಟ್ಟೊಂದು ಖಾಲಿ ಆಗ್ಯದ. ನಿನ್ನೆ ಜೋಳ ಹಸ್ರು ಮಾಡ್ಯಾಳ್ರಿ ಅವ್ವ. ನಮ್ಮ ಸಮೂ ABCD ಓದೇನ್ರಿ. ಇಷ್ಟು ಅಕ್ಷರ ಕರೆಕ್ಟ್ ಅವ ಏನು ರಾಂಗ್ ಆಗ್ಯಾವ ಅಂತ ಹೇಳಿ ನೀವ ಕಮೆಂಟ್ ಮಾಡಿ ಹೇಳ್ರಿ. ನನಗಂತೂ ಗೊತ್ತಾಗಲ್ಲ. ಹಿಂಗೆ ಸರಿ ನನಗಂತೂ ಗೊತ್ತಾಗಲ್ರಿ. ಹೊಸು ಕರೆಕ್ಟ್ ಹೇಳ್ಯಾನ ಏನು ಒಳಗೆ ರಾಂಗ್ ಹೇಳ್ಯಾನ, ನೀವ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮ್ಮ ಸಮೂ ಓದಿರೋಂಥ ನೋಡ್ರಿ. ಇದು ಗೊರ್ಜಿ ಪಲ್ಯ ರೀ, ನೋಡ್ತಿರ್ಬೋದ. ಇದು ಸಪ್ಪನ್ ಪಲ್ಯ ಅಲ್ರಿ, ಇದು ಪ್ಯೂರ್ ಗೊರ್ಜಿ ಪಲ್ಯ ಅಂತೇಳಿ ಕರಿತಾರೆ ಇದಕ್ಕೆ. ಗೊರ್ಜಿ ಪಲ್ಯದ ಇವತ್ತು ಪಲ್ಯ ಮಾಡ್ತೀನಿ ರೀ. ಇದ್ರ ರೆಸಿಪಿನ ಶೇರ್ ಮಾಡ್ಕೊತೀನಿ ರೀ ನಿಮ್ಮ ಜೊತೆ. ನೋಡ್ರಿ, ಇದು ಈ ರೀತಿ ತೆನಿ ಆಗ್ಯದಲ್ರಿ. ಇದು ತೆನಿ ಎಲ್ಲ ತೆಗಿಬೇಕ್ರಿ. ಇದು ಯಾಕಂದ್ರೆ ತೆನಿ ಹಾಕಬಾರ್ದ್ರಿ ಪಲ್ಯಕ್ಕೆ. ತೆನಿ ತೆಗೆದ ಈ ರೀತಿ ತೆನಿನ ಕಟ್ ಮಾಡಿ ಈ ರೀತಿ ತೊಗೋಬೇಕ್ರಿ. ಈಗ ಅವ್ವ ಅಂತಂದ್ರೆ ಎಲ್ಲ ಸೋಸಿ ಇಡ್ತಾಳ್ರಿ. ನಾನೀಗ ಅಟೋತಕ ಚಪಾತಿ ಹಿಟ್ಟು ನಾದಿ ಇಡ್ತೀನಿ. ಚಪಾತಿ ಮಾಡ್ತೀನಿ. ಚಪಾತಿ ಮಾಡ್ತೀನಿ. ಇಲ್ಲಿ ಚಪಾತಿ ಹಿಟ್ಟು ನಾದಿ ಇಟ್ಟಿನಿ ರೀ ನಾನು. ಅವ್ವ ಅಂತಂದ್ರೆ ಪಲ್ಯ ಸೋಸ್ಕತ್ತಾಳ್ರಿ. ಅದು ಗುರ್ಜಿ ಪಲ್ಯ ಸೋಸತಕ್ಕ ಹಿಟ್ಟನ್ನ ನಾದಿನಿ. ಚಪಾತಿ ಮಾಡ್ಕೊಂಬರ್ತೀನಿ ರೀ ಹೋಗಿ. ನೋಡ್ರಿ, ಚಪಾತಿ ಮಾಡೋದ ಕಂಪ್ಲೀಟ್ ಆಯ್ತು. ಮತ್ತ ಇದು ಪಲ್ಯ ಸೋಸ್ಕೊಟ್ಟಾಳವ್ವ. ಇದು ಮೆಣಸಿನ್ಕಾಯಿ ಅದೆಲ್ಲ ಮೊದಲ ಬೆಳ್ಳುಳ್ಳಿ ಸುಲ್ಕೊತೀನಿ ರೀ. ಬೆಳ್ಳುಳ್ಳಿ ಸುಲ್ಕೊಂಡು ಮೆಣಸಿನ್ಕಾಯಿ ಜಜ್ಜಿ ಗುರ್ಜಿ ಪಲ್ಯ ಮಾಡೋದ ಯಾವ ರೀತಿ ಅಂತ ನೋಡಮ್ರಿ. ಈಗ ಸದ್ಯಕ್ಕೆ ಬೆಳ್ಳುಳ್ಳಿ ಸುಲ್ತೀನಿ. ಬೆಳ್ಳುಳ್ಳಿ ಸುಲಿ ನಮ್ಮ ಸಮೃದ್ಧಿನೂ ಬೆಳ್ಳುಳ್ಳಿ ಸುಲಿತಾಡ್ರಿ ಭಾಳ ಚಂದ ಬರ್ತ. ಸುಲಿಬೇಕು. ಅಡಿಗೆ ಮಾಡ್ತೀನಿ. ನಂಗೆ ಬಿಡಿಸ್ ಮಾಡ್ತಾವಂತ್ರಿ ಅಡಿಗೆ ಸಮೃದ್ಧಿನೇ. ಚಪಾತಿ ಆಗ್ಯದ. ಪಲ್ಯ ತಾಳಿಸ್ಬೇಕು. ಊಟ ಬರ್ತಾರೆ. ನೀನು ನೀರು ತುಪ್ಕೋಬೇಕು. ಲೈಟ್ ಹೋಗ್ತವ. ಅಪ್ಪು ತೆಗಿಯೋ ಸಮ. ಇವತ್ತ ಇವತ್ತು ಸಾಲಿ ಸುತ್ತಿದೆ. ಈಗ ಈ ಬೆಳ್ಳುಳ್ಳಿ ಸುಲ್ಕೊಂಡ ಮೆಣಸಿನ್ಕಾಯಿ ಜಜ್ಜಿ ತಗೋತೀನಿ. ಒಲಿ ಖಾಲಿ ಅದ. ಪಲ್ಯ ಮಾಡಿ ಒತ್ತಟ್ಟು ಇಡಮ್ ಒಂದ್ ಕಡೆಗೆ. ಅದು ಮತ್ತೆ ಇಡೋದು ತೆಗೆಯೋದೇ. ಉಪ್ಪಿಂಡಿ ಬಿತ್ತಾವೆ ಕಡೆ ಸಂಬಂಧಿ. ಉಪ್ಪಿಂಡಿ ಬಿತ್ತ ಬೆಳ್ಳುಳ್ಳಿ ಜಾಸ್ತಿ ಸುಲ್ದಾಕ್ತೀನಿ. ಬೆಳ್ಳುಳ್ಳಿ ಸುಲ್ದು ಕೊಡ್ತೀನ. ನೀವು ಕುದಿಯ ಕೊಟ್ಟು ನಮ್ಮ ಮಗಳು ನೋಡ್ರಿ ಬೆಳ್ಳುಳ್ಳಿ ಕುಟ್ಲದಕ್ಕಳ ನಾ ಸುಲ್ದು ಕೊಟ್ಟಾಗ. ಇವತ್ತು ಸಾಲಿ ಸುಟ್ಟಿ. ನೀವು ಹೊಲಕ್ಕೆ ಹೋಗಿ ಮಗ. ಹೊಲಕ್ಕೆ ಹೋಗಿ ಬರೇ ಏನು ಮನೆಗೆ ಸರಿ. ಮನೆಗೆ ಕೊಡು ಅಜ್ಜಿ, ಕೊಡು ಕೋಸು ಕೊಡು ಅಜ್ಜಿ. ಈಗ ನೋಡ್ರಿ ಇಷ್ಟು ಖಾರ ಕೊಟ್ಟಿದ್ರಿ. ಹಸಿಮೆಣಸಿನ ಖಾರ. ಇಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿವಿ. ಇಲ್ಲೇ ಎಣ್ಣೆ ತೊಗೊಂಡಿವಿ. ಎಣ್ಣೆಯಾಗ ನನ್ನ ಮಗಳು ಇದು ಪಲ್ಯ ಹಾಕ್ಯಾಳ ನೋಡ್ರಿ. ಮಿರ್ಚಿನಿ. ಈಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ.
ಈಗ ಎಣ್ಣೆ ಬಿಸಿ ಅಲ್ಲಿ ಏಮೋ ಅಲ್ಲೋ ಅಜ್ಜಿ ಬನ್ನಿ ಅಲ್ಲ ಅಜ್ಜಿ ಬಾತ್ಕೊಂಡಿಗೆ ಹಾಕು ಹೋಗು ಅಲ್ಲಿ ಬಿಡು ಅವು ಅಲ್ಲಿ ಬಿಡು ಅಲ್ಲೇ ಬಿಟ್ಟು ಹೋಗು ಅಲ್ಲಿ ಬಿಟ್ಟು ಬಾ ಅಲ್ಲಿ ಏನೋ ಕೊಡ್ತಾಳ ಅಂತ ಹೋಗಿ ನಿಂಗೆ ಗಿಫ್ಟ್ ಕೊಡ್ತಾಳ ಅಕ್ಕಿಗೆ ಹಾಕಿ ಆಗೋದಿಲ್ಲ ಅಕ್ಕಿಗೆ ಹಾಕು ಇದ್ರೆ ಅಲ್ಲೇ ಇಟ್ಕೊ ಒಂದು ಸ್ವಲ್ಪ ಕಷ್ಟ ಈಗ ಎಣ್ಣೆ ಬಿಸಿ ಆಗ್ಯದ ಏನು ಮಾಡ್ಯದ ಸ್ವಲ್ಪ ಬೆಳ್ಳುಳ್ಳಿ ನೋಡೋಣ ಚಮಚ ಚಪಾತಿ ಮೊದಲ ಈಗ ನೋಡ್ರಿ ಎಣ್ಣೆ ಅಂತ ಬಿಸಿ ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು ಎಷ್ಟು ಬೆಳ್ಳುಳ್ಳಿ ಎಷ್ಟಿತ್ತು ಅಷ್ಟು ಪಲ್ಯ ಟೇಸ್ಟ್ ಬರ್ಕೊಂಡು ಬೆಳ್ಳುಳ್ಳಿ ಹಾಕೊಂಡಿನಿ ಜಾಸ್ತಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದು ಸ್ವಲ್ಪ ಫ್ರೈ ಮಾಡ್ಬೇಕು ಕಡಾಯಿ ಒಳಗೆ ಮಾಡಿದ್ರೆ ಚಲೋ ಆಗ್ತದೆ ಆದಷ್ಟು ಸ್ವಲ್ಪ ಅದ್ರ ಒಂದು ಇರ್ಬೇಕು ಯಾಕಂದರೆ ಪಲ್ಯ ಜಾಸ್ತಿ ಇರ್ತದೆ ಹಾಗಾಗಿ ಇವಾಗ ಸ್ವಲ್ಪ ಅನುಕೂಲ ಆಗ್ತದೆ ಫ್ರೈ ಆಗ್ಬೇಕು ಬೆಳ್ಳುಳ್ಳಿ ಇದು ಹಸಿಮೆಣಸಿನ್ಕಾಯಿ ಹುರ್ಬಿಟ್ಟು ಹಾಕಿರಲ್ರಿ ಅದಕ್ಕೆ ಇದು ಎಣ್ಣೆ ಒಳಗನ ಫ್ರೈ ಆಗಬೇಕು ಈ ಪಲ್ಯ ಮುಂದೆ ಯಾವುದು ಪಲ್ಯನೂ ಕೇಳ್ರಿ ಅಷ್ಟು ಟೇಸ್ಟಾಗಿ ಬರ್ತೀರಿ ಇದು ಈ ರೀತಿ ಬಿಸಿ ರೊಟ್ಟಿ ಚಪಾತಿ मम्मी 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 मैंने दाल डब्बी डब्बी सामने ಇಟ್ಟಿದ್ದೀರಾ ಎಲ್ಲಿ ಇಟ್ಟಿದ್ದೀರಿ ಶಾಪ್ನರ ಡಬ್ಬಿ ಈಗ ಹಸಿಮೆಣಸಿಗೆ ಖಾರ ಈ ರೀತಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬಂದ್ಮೇಲೆ ಹಸಿಮೆಣಸಿಗೆ ಖಾರ ಹಾಕೊಳ್ತೀವಿ ಎಲ್ಲಿ ಇಟ್ಟಿದ್ದೀರಿ ಖಾರ ಮೆಣಸಿಗೆ ಕಡಿಮೆ ಅವರಿ ಅಂತ ನಮ್ಮ ಜಾಸ್ತಿ ಮೆಣಸಿಗೆ ಖಾರ ಒಂದು ಇಷ್ಟೊಂದು ಹಾಕಿದ್ವಿ ಮತ್ತು ಪಲ್ಯ ಎಲ್ಲ ಉಳ್ಳು ಜಾಸ್ತಿ ಖಾರ ಈಗ ಹಸಿಮೆಣಸಿಗೆ ಖಾರ ನೋಡಿದ್ರೆ ಸ್ವಲ್ಪ ಈ ರೀತಿ ಫ್ರೈ ಮಾಡೋದು ಮಮ್ಮಿ ಆ ದೊಡ್ಡ ಪೇಟ ಮುಟ್ಕೋ ಸಣ್ಣದು ಎಲ್ಲಿ ಇಟ್ಟಿದ್ದೀರಿ ಸಣ್ಣದ ಡಬ್ಬಿ ಸಣ್ಣದ ಇಲ್ಲೇ ಇಲ್ಲ ಎಲ್ಲಿ ಇಟ್ಟಿದ್ದೀರಿ ಇಟ್ಟಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಫ್ರೈ ಅಂತಂದ್ರೆ ಏನಾಗ್ತದೆ ಇದ್ರದ ಖಾರದ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ತದೆ ಹಾಗಾಗಿ ನಾವು ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಈ ಪಲ್ಯ ಇರ್ತಲ್ರಿ ಇದಕ್ಕನ ಖಾರ ಎಲ್ಲ ಮಿಕ್ಸ್ ಮಾಡ್ಬಿಡ್ತಾರೆ ಆ ರೀತಿ ಮಾಡ್ಬಾರ್ದ್ರಿ ಈ ರೀತಿ ಎಣ್ಣೆಗ ಫ್ರೈ ಮಾಡ್ಕೊಬೇಕ್ರಿ ಫ್ರೈ ಮಾಡ್ಕೊಂಡ್ರೆ ಖಾರ ಅನ್ನೋದ ಹಸಿ ವಾಸನೆ ಎಲ್ಲ ಎಲ್ಲಿ ಇಟ್ಟಿದ್ದೀರಿ ನೈಟ್ ಇಲ್ಪ ಎಲ್ಲದನ್ನು ನೀನು ಇಟ್ಟಿದ್ದೀರಿ ಇಟ್ಟಿಲ್ಲ ಅಂತ ನಾ ಹೇಳ್ತೀನಿ ಈಗ ಸಾಲಿ ಹೋಗ್ತೇನೆ ಈಗ ಖಾರ ಅಂತ ಎಣ್ಣೆ ಒಳಗೆ ನೋಡ್ರಿ ಇದಕ್ಕೆ ಪಲ್ಯ ಇದನ್ನ ಹಾಕೊಳ್ಳೋದು ಇಷ್ಟು ಕಡಾಯಿ ತುಂಬ ಐತ್ರಿ ಈಗ ನೋಡ್ರಿ ಹೆಂಗೆ ಈಗ ಕರಿಗೆ ಬಿಡ್ತೀವಿ ಕಡಾಯಿ ತುಂಬ್ಯದ ನೋಡಿದ್ರಿ ಈಗ ಎಷ್ಟು ಕಡಿಮೆ ಆಗತ್ತರಿ ಫ್ರೈ ಆದಂಗೆ ಕಮ್ಮಿ ಆಗ್ತದೆ ಬರ್ತದೆ ಸರಿ ಸ್ವಲ್ಪ ಇದೇ ರೀತಿ ಕೈ ಬಿಡೋದೆಲ್ಲ ಚಂದ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕು ಒಂದು 10 ನಿಮಿಷದಾಗ ಈ ಪಲ್ಯ ರೆಡಿ ಆಗುತ್ತೆ ಜಾಸ್ತಿ ಏನು ಟೈಮು ಬೇಕು ಬರೀ ಒಂದು 10 ನಿಮಿಷ ಟೈಮ್ ಸಾಕು
ಇನ್ನೊಂದು 5 ನಿಮಿಷ ಫ್ರೈ ಮಾಡಿ ತೊಂದಿರಿ ಪಲ್ಯ ನೋಡ್ರಿ ಪಲ್ಯ ಅಂತೂ ರೆಡಿ ಆಯ್ತು ರೀ. ಈಗ ನೋಡ್ರಿ ಅಷ್ಟು ಒಂದು ಕಡಾಯಿ ತುಂಬ ಪಲ್ಯ ಇತ್ತು, ತಾಳಸಿದ್ರೆ ಇಷ್ಟ ಆಯ್ತು ನೋಡ್ರಿ. ಭಾಳ ಮೆತ್ತಗಿರ್ತದೆ ಇದು, ಫುಲ್ ಸಾಫ್ಟ್ ಆಗಿಬಿಡ್ತದೆ ರೀ. ಈಗ ಪಲ್ಯ ಅಂತೂ ರೆಡಿ ಆಯ್ತು ರೀ. ಗೊಜ್ಜಿ ಪಲ್ಯ ತಾಳ್ಸದ ರೆಡಿ ಆಯ್ತು ರೀ. ಮಸ್ತನಾಗಿ ರೆಡಿಗೆ ನೋಡ್ರಿ ಪಲ್ಯ ಅಂತೂ. ಟೇಸ್ಟ್ ಅಂತೂ ಸೂಪರಾಗಿ ಬಂದದ್ರಿ ಇದು. ಈಗ ಇದು ಪಲ್ಯ ತೆಗೆದಿಡ್ತೀನಿ. ಯಜಮಾನ್ರು ಬಂದಮೇಲೆ ಎಲ್ಲರೂ ಊಟ ಮಾಡ್ತೇವೆ ರೀ. ಈಗ ಹೋಗಿ ನೀರು ತುಂಬ್ಕೊಂಡು ಬಟ್ಟೆ ಒಗಿತೀನಿ ರೀ. ಈಗ ನೋಡ್ರಿ ನಮ್ಮ ಮಾವ್ರು ಬಂದಿರ್ರಿ ಊರ್ಲಿಂದ, ಅಂದರೆ ನಮ್ಮ ಯಜಮಾನ್ರ ಅಪ್ಪಾರಿ ಇವ್ರ ನಮ್ಮ ಮಾವನವ್ರಿ. ಈಗ ಊರ್ಲಿಂದ ಬಂದಿದ್ದರ್ರಿ, ಮುಂಜಾನೆ ಬಂದಿದ್ರಿ. ಬಂದು ಚಹಾ ಮಾಡಿದೆ, ಚಹಾ ಕುಡಿದ್ರು, ಊಟ ಮಾಡಿದ್ರು, ನಡ್ದಾರ್ರಿ ಈಗ ಊರಿಗೆ. ಅಂದ್ರೆ ಎಲ್ಲಿ ಯಾವ ಊರಿಗೆ ಹೋದ್ರೂ ಅವರ ಒಟ್ಟ ನಿಂದ್ರಂಗಿಲ್ಲ ರೀ. ಬಂದ ತಕ್ಷಣ ಊಟ ಮಾಡಿದ ತಕ್ಷಣ ಹೋಗ್ಬಿಡ್ತಾರೆ. ಊಟ ಅದೆಲ್ಲ ಮಾಡಿದ್ರಿ. ಊಟದ ಮಾಡಿ ಈಗ ಊರಿಗೆ ರೆಡಿ ಆಗ್ಯಾರ. ಊರಿಗೆ ಹೋಲತ್ತಾರ್ರಿ ನಮ್ಮ ಮಾಮವ್ರು ಇವ್ರ. ಅವಾಗ ಕೊಬ್ಬರಿ ಕುಬ್ಸ ತೊಗೊಂಬಂದ್ರಿ. ಕೊಬ್ಬರಿ ಕುಬ್ಸ ಕೊಟ್ಟ ಈಗ ಊರಿಗೆ ಹೋಲತ್ತಾರೆ ನೋಡ್ರಿ. ಈಗ ಫಿರೋಜಾಬಾದ್ಗೆ ಹೋಲತ್ತಾರ್ರಿ ನಮ್ಮ ಮಾವನವರು. ನೋಡ್ರಿ ಫ್ರೆಂಡ್ಸ್, ಒಂದು ಬರ್ತಡೇ ವಿಶ್ ಮಾಡೋದ್ರಿ. ವಿಶ್ ಮಾಡಮ್ರಿ. ಮತ್ತು ಟೈಟಲ್ ನೋಡಿ ಇವತ್ತು ನಾನು ಯಾವ ವಿಷಯದ ಬಗ್ಗೆದಾಗ ಮಾತಾಡಕ್ಕೆ ಹೊಂಟಿನಪ್ಪ ಅಂತೂ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ರೀ. ಮತ್ತು ಹಾಗೆ ಬರ್ತಡೇ ವಿಶ್ ಮಾಡಮ್ರಿ. ಯಾಕಂದ್ರೆ ಭಾಳ ದಿವಸ ಐತ್ರಿ ನನಗೆ ವಿಶ್ ಮಾಡೋದ ಆಗಿರಲಿಲ್ಲ. ಯಾಕಂದ್ರೆ ಕಮೆಂಟ್ಸ್ಗಳ ಸ್ಕ್ರೀನ್ಶಾಟ್ ಎಲ್ಲ ಹೊಡೆದು ಇಟ್ಕೋತೀನಿ ರೀ ನಾನು. ನೀವು ಬರ್ತಡೇ ಅದ ರೀ ವಿಶ್ ಮಾಡಿರಿ ಅಂತ ಹೇಳಿದ್ಮೇಲೆ ಆ ಸ್ಕ್ರೀನ್ಶಾಟ ನನಗೆ ವಿಡಿಯೋಸ್ ಮಾಡುವಾಗ ನೆನಪು ಹೋಗ್ಬಿಟ್ಟಿರ್ತದೆ ರೀ. ಹಾಗಾಗಿ ವಿಶ್ ಮಾಡೋಕೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ. ಕ್ಷಮೆ ಇರಲಿ, ದಯವಿಟ್ಟು ಕ್ಷಮಿಸ್ರಿ. ಹಾಗಾಗಿ ಇವತ್ತು ವಿಶ್ ಮಾಡಕತ್ತೀನಿ ರೀ ಬರ್ತಡೇ ಮುಗಿದ್ಮೇಲೆ. ಒಬ್ರು ಅಕ್ಕೋರ ಕಮೆಂಟ್ ಹಾಕಿದ್ರಿ ಅವ್ರ ಮಗಳು ಬರ್ತಡೇ ಅಂತ ವಿಶ್ ಮಾಡಿರಿ ಅಕ್ಕ ಅಂತ ಹೇಳಿ. ಅವ್ರ ಮಗಳ ಹೆಸರು ಬಂದುಬಿಟ್ಟು ಅನು ಅಂತ. ಅನು ಪುಟ್ಟ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 100 ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅನು ಪುಟ್ಟ. ಮತ್ತು ಏನಪ್ಪ ಅಂತಂದ್ರಿ, ಇನ್ನೇನು ಡಿಲೆವರಿ ಡೇಟಾ ಫುಲ್ ಸನಿಪ್ ಬಂದುಬಿಟ್ಟದ್ರಿ. ಅಂದ್ರೆ ಡೆಲಿವರಿ ಡೇಟಾ 1 ತಾರೀಕು ಮತ್ತು 2ನೇ ತಾರೀಕಿಗೆ ಡೆಲಿವರಿ ಡೇಟ್ ಕೊಟ್ಟಾರ್ರಿ. ಹಾಗಾಗಿ ನನ್ನ ಬಾಣಂತನಕ್ಕೆ ಯಾರು ಹೊಂಟಾರ, ನನ್ನ ಬಾಣಂತನ ಯಾರು ಮಾಡ್ತಾರ, ಪ್ರತಿಯೊಂದು ಇವತ್ತಿನ ವೀಡಿಯೋಸ್ ಒಳಗೆ ಹೇಳಕತ್ತೀನಿ ರೀ ನಾನು. ಅಂದ್ರೆ ಯಾಕಂದರೆ ನಮ್ಮವ್ವ ಹ್ಯಾಂಡಿಕ್ಯಾಪ್ಟ್ರಿ, ಅವ್ವನ ಕೈಯಿಂದ ಬಾಣಂತನ ಮಾಡೋದಂತೂ ಆಗಂಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ. ಹಾಗಾಗಿ ಈ ವರ್ಷ ಅಂದ್ರೆ ಈಗ 2 ಬಾಣಂತನ ಯಾರು ಮಾಡ್ರಂತ ನಿಮ್ಗೆ ಆಲ್ರೆಡಿ ಗೊತ್ತದ ರೀ. ಯಾರು ಬಾಣಂತನ ಮಾಡಿದ್ರು ಅಂಥೇಳಿ ಮೊದಲಿನಿಂದ ವೀಡಿಯೋಸ್ ನೋಡ್ಕೊತ ಬಂದವ್ರಿಗೆ ಗೊತ್ತದ. ಈಗ ಈ 3ನೇ ಬಾಣಂತನ ಯಾರು ಮಾಡಕ್ಕೆ ಹೊಂಟಾರ, ಏನು ಯಾರು ಬರ್ತಾರ ಅಂಥೇಳಿ ಹೇಳ್ತೀನಿ ರೀ. ಯಾಕಂದ್ರೆ ಅವ್ವ ಅಂತೂ ಹ್ಯಾಂಡಿಕ್ಯಾಪ್ಟ್ರಿ, ಅವಾಗ ಆಗಂಗಿಲ್ಲಲ್ರಿ. ನಂದು ಫಸ್ಟ್ನೇ ಡೆಲಿವರಿನೂ ನಮ್ಮ ದೊಡ್ಡಮ್ಮ ಮಾಡಿದ್ರು ರೀ. ನಮ್ಮ ದೊಡ್ಡಮ್ಮರು ಬಂದು. ಮತ್ತು 2ನೇ ಡೆಲಿವರಿ ಭೀ ನಮ್ಮ ದೊಡ್ಡಮ್ಮರು ಮಾಡ್ಯಾರ್ರಿ. ಯಾಕಂದರೆ ನಮ್ಮ ಅವ್ವನ ಕೈಲಿಂದ ಆಗಲ್ಲ ಅಂಥೇಳಿ ಅವ್ರಿಗೆ ಗೊತ್ತು. ಹಾಗಾಗಿ ಅವರ ಬಂದ ನನ್ನ ಬಾಣಂತನ ಎಲ್ಲ ಮಾಡಿ ಹೋದ್ರು ರೀ. ಯಾಕಂದ್ರೆ ನಾವು ಭಾಳಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು ರೀ ಆ ಒಂದು ವಿಷಯದೊಳಗೆ. ಯಾಕಂತಂದ್ರೆ ನಮ್ಮ ಅವ್ವನಿಗಿಂತನೂ ಹೆಚ್ಚು ರೀ ನಮ್ಮ ದೊಡ್ಡಮ್ಮದೇರ, ನಮ್ಮ ಚಿಕ್ಕಮ್ಮದೇರು, ನಮ್ಮ ದೊಡ್ಡಮ್ಮದೇರೆಲ್ಲ. ಯಾಕಂದ್ರೆ ನಮ್ಮ ದೊಡ್ಡಮ್ಮದೇರ ಭಾಳಷ್ಟು ನನಗೇನಂತಾರಲ್ರಿ 2ನೇ ತಾಯಿ ಇದ್ದಂಗೆ ಅಂತಲೇ ಹೇಳ್ಬೋದು ರೀ ಅವ್ರು ನನ್ನ ಪಾಲಿಗೆ. ಯಾಕಂದ್ರೆ ಅಷ್ಟು ಒಳ್ಳೆಯವ್ರವ್ರು. ನನಗೆ ಪ್ರೆಗ್ನೆಂಟ್ ಆದ್ರೆ ಸಾಕು, ನೀನೇನು ಹೆದರ್ಕೋಬೇಡ, ನಾವಿದ್ದೀವಿ. ಯಾಕಂದ್ರೆ ಅವ್ವ ಹ್ಯಾಂಡಿಕ್ಯಾಪ್ಟ್ ಅಲ್ರಿ, ಅದಕ್ಕೆ ಸುಮ್ಮನೆ ಭಯ ಬೀಳ್ತಾಳೇನೋ ಅಂಥೇಳಿ ಅಂದ್ಕೊಂಡ ನನಗೆ ಧೈರ್ಯ ಅವರ ಕೊಡೋರಿ. ಏನೂ ಹೆದರ್ಕೋಬೇಡ, ನೀನೇನು ಅಂಜಕ್ಕೆ ಹೋಗಬೇಡ, ನಾವಿದ್ದೀವಿ, ನಾವು ಮಾಡೋರು ಅದೀವಿ, ಏನಾದರೂ ಆಗಲಿ ನೀನು ಹೆದರ್ಕೊಳಕ್ಕೆ ಹೋಗಬೇಡ ಅಂಥೇಳಿ ನಮ್ಮ ದೊಡ್ಡಮ್ಮದೇರಿ ನನಗೆ ಧೈರ್ಯ ತುಂಬೋರಿ ಅವರ. ಹಾಗಾಗಿ ನನಗೆ ಆ ವಿಷಯದೊಳಗೆ ನಾನು ಭಾಳಷ್ಟು ಪುಣ್ಯ ಮಾಡೀನಿ ಅಂತಲೇ ಹೇಳ್ಬೋದು ಅಂಥ ದೊಡ್ಡಮ್ಮದೇರಿಗೆ ಪಡಿಯೋಕೆ. ಹಾಗಾಗಿ ನನಗೆ ಭಾಳ ಖುಷಿ ಆಗ್ತದೆ ಅದೊಂದು ವಿಷಯದಾಗ. ಯಾಕಂತಂದರೆ ನಮ್ಮ ಅಮ್ಮನ ಕೈಯಿಂದ ಮಾಡೋಕ್ಕಾಗಲ್ಲ ಅಂತಂದ್ರೆ ನಮ್ಮ ದೊಡ್ಡಮ್ಮದೇರ ಯಾವುದೇ ರೀತಿ ಕೊರತೆ ಇರಲಾರ್ದಂಗೆ ನನ್ನ ಬಾಣಂತನ ಮಾಡ್ತಾರಲ್ರಿ, ಅದಕ್ಕೆ ನಾನು ಭಾಳಷ್ಟು ಪುಣ್ಯ ಮಾಡೀನಿ ರೀ ಅಂಥ ದೊಡ್ಡಮ್ಮದೇರಿಗೆ ಪಡಿಯೋಕಂತನ ಹೇಳ್ಬೋದು. ಈಗ 3ನೇ ಬಾಣಂತನ ಯಾರು ಹೊಂಟಾರಪ್ಪ ಮಾಡೋದಕ್ಕೆ, ನನ್ನ 3ನೇ ಬಾಣಂತನ ಮಾಡೋದಕ್ಕೆ ಯಾರು ಹೊಂಟಾರಪ್ಪ ಅಂತಂದ್ರಿ ನಮ್ಮ ದೊಡ್ಡಮ್ಮ ಹೊಂಟಾರ್ರಿ. ದೊಡ್ಡಮ್ಮ ಯಾರು ಅನ್ನೋದನ್ನು ಆದ್ರೆ ಈ ಮೊದಲು 2 ಬಾಣಂತನೂ ಒಬ್ಬರು ದೊಡ್ಡಮ್ಮ ಮಾಡ್ಯಾರ. ಈಗ ಬರ್ತಿರೋ ದೊಡ್ಡಮ್ಮ ಯಾರು ಅಂತ ಹೇಳಿ ಇವಾಗ ಗೆಸ್ ಮಾಡೋದಕ್ಕಂತೂ ಸಾಧ್ಯ ಇಲ್ರಿ. ಬಂದಮೇಲೆ ನಾನು ಯಾರು ಬಂದಾರಂತ ತೋರಿಸ್ತೀನಿ ರೀ. ಆದ್ರೆ ಸದ್ಯಕ್ಕೆ ನನ್ನ ಬಾಣಂತನ ಮಾಡೋದಕ್ಕೆ ಬರ್ತಿರೋದ ನಮ್ಮ ದೊಡ್ಡಮ್ಮ ಬರಾಕತ್ತಾರ್ರಿ. ಇನ್ನೇನು ಒಂದು 2 ದಿವಸದೊಳಗೆ ಬಂದುಬಿಡ್ತಾರ್ರಿ. ಇನ್ನೊಂದು 2 ದಿವಸ ವೇಟ್ ರೀ. ಯಾಕಂತಂದ್ರೆ ನನ್ನ ಡಿಲೆವರಿ ಹೆಂಗಂತಂದ್ರೆ ರೀ, ಡೇಟ್ ಪ್ರಕಾರನ 2 ಡಿಲೆವರಿ ಆದ್ರೂ ಡೇಟಿನ ಪ್ರಕಾರ ಡಿಲೆವರಿ ಆಗ್ಯಾವ. ಹಾಗಾಗಿ ಡೇಟಿಗೆ ಇನ್ನೊಂದು 2 ದಿವಸ ಲೇಟ್ ಅದಲ್ರಿ. ಅದ್ರ ಸಲುವಾಗಿ ಇನ್ನೊಂದು 2 ದಿವಸನಾಗ ಬರ್ತಾರ್ರಿ ನಮ್ಮ ದೊಡ್ಡಮ್ಮ ಹೊಂಟಾರ ಊರ್ಲಿಂತ. ಅವ್ರು ಬಂದಮೇಲೆ ನಮ್ಮ ದೊಡ್ಡಮ್ಮ ಯಾರು ಏನು ಎಲ್ಲರೂ ಹೇಳ್ತೀನಿ ರೀ.
ಅಂಥ ದೊಡ್ಡಮ್ಮದರಿಗೆ ಪಡಿಯೋಕೆ ನಾನು ಭಾಳಷ್ಟು ಪುಣ್ಯ ಮಾಡಿದ್ದೀನಿ. ಯಾಕಂತಂದ್ರೆ ಅವರ ಕೇಳ್ತಾರೋ ಇವಾಗ ಹೆಂಗದ ಹೆಂಗಿಲ್ಲ, ಡೇಟ್ ಯಾವಾಗ ಏನು ಅಂತ ಎಲ್ಲನೂ ಅವರ ಕೇಳ್ತಾರೆ. ನನಗೆ ಅಷ್ಟು ಇಷ್ಟಪಡ್ತಾರೆ. ಯಾಕಂದ್ರೆ ನಾವು ಇರೋದು ಹೊಲ್ದಾಗಲ್ರಿ, ಹಾಗಾಗಿ ನಮ್ಮ ಅಮ್ಮಗೆ ನನ್ನ ಜೊತೆ ದವಾಖಾನಿಗೆ ಬರೋಕೆ ಆಗಂಗಿಲ್ಲ ಅಂಥೇಳಿ ಡೇಟ್ ಯಾವಾಗ ಕೊಟ್ರ ಯಾವಾಗಿಲ್ಲ, ನೀವು ಮೊದಲ ಹೊಲ್ದಾಗಿರ್ತೀರಿ ಅಂಥೇಳಿ ಎಲ್ಲದನ್ನು ಅವರ ಕೇಳ್ತಾರೆ. ಯಾಕಂದ್ರೆ ಹೊಲ್ದೊಳಗೆ ಇರ್ತೀವಿ, ಡೆಲಿವರಿ ಪೇನ್ ಯಾವಾಗ ಬೇಕಾದರೂ ಬರ್ಬೋದಾ, ಹಾಗಾಗಿ ಸಂಗಟ ಹೋಗ್ಲಕ್ಕ ಒಬ್ಬರ ಹೆಣ್ಮಕ್ಳು ಬೇಕಲ್ರಿ ಡೆಲಿವರಿ ಹೋಗ್ಬೇಕಂತಂದ್ರೆ. ಅದ್ರ ಸಲೇಕ ಡೆಲಿವರಿ ಡೇಟ್ ಯಾವಾಗದ ಯಾವಾಗಿಲ್ಲ ಎಲ್ಲನೂ ಕೇಳ್ತಿರ್ತಾರೆ ನಮ್ಮ ದೊಡ್ಡಮ್ಮದೇರ. ಹಾಗಾಗಿ ನಾನು ಡೆಲಿವರಿ ಡೇಟ್ಗಿಂತನೂ ಮೊದಲ ನಮ್ಮ ದೊಡ್ಡಮ್ಮವ್ರು ಬರ್ತಾರೆ ರೀ. ಅವ್ರು ಬಂದಿದ್ದ ತಕ್ಷಣ ನಾನು ವೀಡಿಯೋಸ್ನಾಗ ತೋರಿಸ್ತೀನಿ ರೀ ಯಾವ ಊರ್ಲಿಂದ ಹೊಂಟ್ರೆ ನಮ್ಮ ದೊಡ್ಡಮ್ಮ, ಯಾರು ಬಂದಾರ ನಮ್ಮ ದೊಡ್ಡಮ್ಮ ಅಂತೇಳಿ. ಮೊದ್ಲು ಮಾಡಿದ್ದು ಕೂಡ ಒಬ್ಬರು ದೊಡ್ಡಮ್ಮ ಮಾಡ್ಯಾರ್ರಿ, ಅವರ ಯಾರು ಮತ್ತು ಈಗ ಬರ್ತಿರೋ ದೊಡ್ಡಮ್ಮ ಯಾರು ವೀಡಿಯೋಸ ಅವ್ರು ಬಂದಮೇಲೆ ನೋಡ್ರಿ. ನಮ್ಮ ಅಮ್ಮನ ಕೈಲಿಂದ ಬಾಣಂತನ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಕೊರತೆನ ನಮ್ಮ ದೊಡ್ಡಮ್ಮದೇರು ನೀಗಿಸ್ತಾರೆ ನನಗೆ. ಅಷ್ಟು ಒಳ್ಳೆಯವ್ರು ನಮ್ಮ ದೊಡ್ಡಮ್ಮದೇರು ಎಲ್ಲರೂ. ಹಾಗಾಗಿ ಭಾಳ ಅಂದ್ರೆ ಖುಷಿ ಆಯ್ತು, ನನಗೆ ಹೆಮ್ಮೆ ಆಗ್ತದೆ ನಮ್ಮ ದೊಡ್ಡಮ್ಮದೇರು ಅಂತ ಹೇಳ್ಕೊಳಕ್ಕೆ. ಯಾಕಂದ್ರೆ ಅಷ್ಟು ಎಲ್ಲನೂ ಅವರ ಅರ್ಥ ಮಾಡ್ಕೊಂಡ ಈ ನಮ್ಮ ಅವ್ವನ ಕೈಲಾಗಲ್ಲ ಅಂತ ಎಲ್ಲನೂ ನಿಂತ ಅವರ ಮಾಡಿ ಹೋಗ್ತಾರಲ್ರಿ. ಹಾಗಾಗಿ ಭಾಳಷ್ಟು ಪುಣ್ಯ ಮಾಡಿದ್ದೀವಿ ನಾವು ಇಡೀ ಫ್ಯಾಮ್ಲಿನ ಅಂತ ದೊಡ್ಡಮ್ಮದರಿಗೆ ಪಡಿಯೋಕ್ಕಂತ ಹೇಳ್ಕೊತೀನಿ ರೀ ನನ್ನ ಹೆಮ್ಮೆಲಿಂತ.